ಕನಕಪುರ ಕ್ಷೇತ್ರದ ತಮ್ಮ ಶಾಸಕ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಇರುವ ಕನಕಪುರ ಸ್ಥಾನವನ್ನ ಬಿಟ್ಟು ಚನ್ನಪಟ್ಟಣಕ್ಕೆ ಹೋಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ನೀವು ಕೇಳಬಹುದು. ಚನ್ನಪಟ್ಟಣದಲ್ಲಿ ಈ ಹಿಂದೆ ಕೆಂಗಲ್ ಹನುಮಂತಯ್ಯ ಅವರು ಗೆದ್ದು ಚೀಫ್ ಮಿನಿಸ್ಟರ್ ಆಗಿದ್ರು, ಕುಮಾರಸ್ವಾಮಿ ಅವರು ಗೆದ್ದು ಚೀಫ್ ಮಿನಿಸ್ಟರ್ ಆಗಿದ್ರು. ಡಿ.ಕೆ. ಸುರೇಶ್ ಅವ್ರನ್ನ ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದು ನಿಲ್ಸಿದ್ರೆ ಮತ್ತೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಲಿದೆ. ಕನಕಪುರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟು ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಲ್ಲಿ ನಿಂತು ಗೆದ್ದು ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕನಕಪುರ ಕ್ಷೇತ್ರದ ತಮ್ಮ ಶಾಸಕ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಯಾಕಪ್ಪ, ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾಕಪ್ಪ ಅವರ ಶಾಸಕ ಕ್ಷೇತ್ರವನ್ನು ಅಂದರೆ ಶಾಸಕ ಸ್ಥಾನವನ್ನು ರಾಜೀನಾಮೆ ಕೊಡಿಸ್ತಿದೆಯಾ ಅಂತ ಕೇಳಬೇಡಿ. ಕಾರಣ ಇದೆ. ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಂದ ಖಾಲಿಯಾಗಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಆಲ್ರೆಡಿ ಅಲ್ಲಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇವತ್ತು 14 ದೇವಸ್ಥಾನಗಳ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಇರುವ ಕನಕಪುರ ಸ್ಥಾನವನ್ನ ಬಿಟ್ಟು ಚನ್ನಪಟ್ಟಣಕ್ಕೆ ಹೋಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ನೀವು ಕೇಳಬಹುದು. ಈಗ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಂತಹ ಚನ್ನಪಟ್ಟಣ ಕ್ಷೇತ್ರ ತೆರವಾಗಿರೋದು ಮಂಡ್ಯ ಕ್ಷೇತ್ರದಿಂದ ಸಂಸದ ಸ್ಥಾನಕ್ಕೆ ಅವರು ಸ್ಪರ್ಧಿಸಿ ಗೆದ್ದಿರೋದ್ರಿಂದ. ಈ ಹಿಂದೆ ಅದು JDSನ ಶಾಸಕರಿದ್ದಂತಹ ಕ್ಷೇತ್ರ, ಅಂದರೆ ಕುಮಾರಸ್ವಾಮಿ ಅವರಿದ್ದಂತಹ ಕ್ಷೇತ್ರ. ಈಗ ಅದು ತೆರವಾಗಿದೆ. ಆ ಕ್ಷೇತ್ರಕ್ಕೀಗ ಎಲೆಕ್ಷನ್ ನಡಿಬೇಕು, ಮರುಚುನಾವಣೆ ನಡಿಬೇಕು. ಸರಿ, ಯಾರು ಇವಾಗ ಕ್ಯಾಂಡಿಡೇಟ್ ಬೇಕಲ್ಲ, ಕಾಂಗ್ರೆಸ್ನಿಂದ ಯಾರು ನಿಲ್ಲಿಸ್ಬೇಕು, ಏನು ಕತೆ ಅಂತೆಲ್ಲ ಯೋಚನೆ. ಸೊ ಈಗ CP ಯೋಗೀಶ್ವರ್ ಅವರ ಮಗಳು ನಿಶಾ ಯೋಗೀಶ್ವರ್ ಕಾಂಗ್ರೆಸ್ ಸೇರ್ಪಡೆ ಆಗುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವ್ರ ಪ್ರಯತ್ನ ಮೋಸ್ಟ್ಲಿ ಕಾಂಗ್ರೆಸ್ ಸೇರಿ ಅಲ್ಲಿಂದ ಸೀಟ್ ಪಡೆಯುವ ಪ್ರಯತ್ನ ಆಗಿರಬಹುದು. ಆದರೆ ಆ ಪ್ಲಾನ್ ಸ್ವಲ್ಪ ಸೈಡಿಗೆ ಒತ್ತುವ ಹಾಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಕಾಣ್ತಾ ಇದೆ. ಯಾಕೆ ಡಿ.ಕೆ. ಶಿವಕುಮಾರ್ ಯಾಕೆ ಹೋಗಬೇಕು ಚನ್ನಪಟ್ಟಣಕ್ಕೆ? ಹೆಂಗಿದ್ರು ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಸಂಸದ ಸ್ಥಾನವನ್ನು ಕಳ್ಕೊಂಡಿದ್ದಾರೆ, ಸೋತಿದ್ದಾರೆ. ಅವ್ರನ್ನ ಅಲ್ಲಿ ಕಳಿಸ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅಷ್ಟು ಸುಲಭ ಇಲ್ಲ. ಯಾಕಂತಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚನ್ನಪಟ್ಟಣದಲ್ಲಿ ಲೀಡ್ ಸಿಕ್ಕಿಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಲೀಡ್ ಸಿಕ್ಕಿರೋದೆಲ್ಲಿ? ಕನಕಪುರದಲ್ಲಿ. ಅದು ಎಷ್ಟೊಂದು 25-26 ಸಾವಿರ ಲೀಡ್ ಸಿಕ್ಕಿದೆ. ಬಟ್ ಡಿ.ಕೆ. ಸುರೇಶ್ ಅವರಿಗೆ ಸೇಫರ್ ಝೋನ್ ಅದು. ಅಂದರೆ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮನೆ ಪರಿಚಯ ಇದೆ, ಅಂದರೆ ಮುಖ ಪರಿಚಯ ಅಲ್ಲ, ಮನೆಯವರ ಹೆಸರು ಗೊತ್ತು. ಸೊ ಹಾಗಾಗಿ ಡಿ.ಕೆ. ಸುರೇಶ್ ಅವ್ರನ್ನ ಕನಕಪುರಕ್ಕೆ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ರೆ ಆ ಒಂದು ಸ್ಥಾನನೂ ಉಳಿಸ್ಕೊಂಡಂಗಾಗುತ್ತೆ. ಅಟ್ ದ ಸೇಮ್ ಟೈಮ್ JDSನಿಂದ ತೆರವಾದ ಈ ಕ್ಷೇತ್ರವನ್ನು ಡಿ.ಕೆ. ಶಿವಕುಮಾರ್ ಅವ್ರು ಗೆದ್ರೆ ಆ ಸ್ಥಾನವೂ ಸಹಿತ ಕಾಂಗ್ರೆಸ್ಗೆ ಬರುತ್ತೆ ಅನ್ನುವ ನಂಬಿಕೆ. ಯಾಕೆ ಚನ್ನಪಟ್ಟಣ ಅಂದರೆ ಚನ್ನಪಟ್ಟಣದಲ್ಲಿ ಈಸಿಯಾಗಿ ಗೆದ್ಕೊಂಡ್ಬರ್ಬೋದು ಅಂತ ಒಂದು ಭಾವಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಇನ್ನೊಂದೇನಪ್ಪ ಅಂತಂದ್ರೆ ಚನ್ನಪಟ್ಟಣ ಲಕ್ಕಿ ಕ್ಷೇತ್ರ. ಚನ್ನಪಟ್ಟಣದಲ್ಲಿ ಈ ಹಿಂದೆ ಕೆಂಗಲ್ ಹನುಮಂತಯ್ಯ ಅವರು ಗೆದ್ದು ಚೀಫ್ ಮಿನಿಸ್ಟರ್ ಆಗಿದ್ರು, ಕುಮಾರಸ್ವಾಮಿ ಅವರು ಗೆದ್ದು ಚೀಫ್ ಮಿನಿಸ್ಟರ್ ಆಗಿದ್ರು. ಹಾಗಾಗಿ ತಾನೂ ಅಲ್ಲಿ ನಿಂತು ಗೆದ್ರೆ ಮುಂದೆ ಚೀಫ್ ಮಿನಿಸ್ಟರ್ ಆಗುವ ಭಾಗ್ಯ ಸಿಗಬಹುದು ಅನ್ನುವ ಕಲ್ಪನೆ ಅಥವಾ ಭಾವನೆಯಲ್ಲಿ ಅವ್ರು ಇರಬಹುದು. ಎರಡು ಕಾರಣಗಳು. ಮತ್ತೆ ಇನ್ನೊಂದೇನು ಅಂತಂದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದು ನಿಲ್ಸಿದ್ರೆ ಮತ್ತೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಲಿದೆ. ಯಾಕೆ ಬೇಕು? MP ಎಲೆಕ್ಷನ್ಲೇ ಲೀಡ್ ತಗೊಳಕ್ಕಾಗಿಲ್ಲ, ML ಎಲೆಕ್ಷನ್ ಉಲ್ಟಾ ಹೊಡೆದ್ರೆ ಹೆಂಗೆ? ಮತ್ತೆ CP ಯೋಗೀಶ್ವರ್ ಅವರಿಗೆ ಅಲ್ಲಿ ಅನುಕಂಪ ಇದೆ ಈ ಹಿಂದಿಂದು. ಆ CP ಯೋಗೀಶ್ವರ್ ಅವರು ಈ ಸಲ ನನ್ನ ಪ್ರಕಾರ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿಯೋದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಸೊ CP ಯೋಗೀಶ್ವರ್ ಅವ್ರ ಎದುರುಗಡೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಅಲ್ಲಿ ಬಲವಾದ ಆನೆಯನ್ನೇ ನಿಲ್ಲಿಸಬೇಕು ಅನ್ನುವ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ಯೋಚನೆ ಮಾಡಿ ಏನೇನಾಗಬಹುದು ಅಂತ ಥಿಂಕ್ ಮಾಡಿ ಈ ತರಹದ ಒಂದು ಪ್ಲಾನ್ ಅನ್ನ ಮಾಡುತ್ತಿರಬಹುದು ಕಾಂಗ್ರೆಸ್ ವಲಯದಲ್ಲಿ. ಹಾಗಾಗಿ ಕನಕಪುರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟು ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಲ್ಲಿ ನಿಂತು ಗೆದ್ದು ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ಒಂದು ಕಡೆ MP ಎಲೆಕ್ಷನ್ ನಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಗೆಲ್ಲಿಸ್ಕೊಳ್ಳಿಕ್ಕಾಗ್ಲಿಲ್ಲ ಎನ್ನುವಂತಹ ಒಂದು ಬೇಜಾರು ಮತ್ತು ಅವಮಾನ ಎರಡೂ ಇದೆ. ಅದು ಸರಿದೂಗಿಸಬೇಕು ಅಂತಂದ್ರೆ ಈಗ ಏನು ಶಾಸಕ ಸ್ಥಾನ ಏನಿದೆ ಅದನ್ನ ಇನ್ನೊಂದು ಸೀಟ್ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ತಾನೇ ಅಖಾಡಕ್ಕಿಳಿದು ಗೆದ್ದು ಆ ಸೀಟನ್ನು ತನ್ನದಾಗಿಸಿಕೊಂಡು ತನ್ನ ತಾಕತ್ತನ್ನ ಮತ್ತೆ ಪ್ರದರ್ಶನ ಮಾಡಬೇಕು. ನೋಡಿ, MP ಎಲೆಕ್ಷನ್ ನಮ್ಗೆ ಲೀಡ್ ತಗೊಳಕ್ಕಾಗದೇ ಇದ್ರು ನಾನು MLA ಆಗಿ ಅದೇ ಕ್ಷೇತ್ರ ಅದೇ ಚನ್ನಪಟ್ಟಣದಿಂದ ಗೆದ್ದು ಬಂದಿದ್ದೀನಿ ಅಂತ ನನ್ನ ತಾಕತ್ ಏನು ಅನ್ನೋದನ್ನ ಅಂದ್ರೆ ವರ್ಚಸ್ಸನ್ನ ತೋರಿಸಬೇಕು ಅನ್ನುವ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ನಿರ್ಧಾರ ಮಾಡಿರ್ಬೋದು. ಅಟ್ ದ ಸೇಮ್ ಟೈಮ್ ತನ್ನ ಸಹೋದರನ ರಾಜಕೀಯ ಭವಿಷ್ಯ ಸಹ ಹಾಳಾಗಬಾರ್ದು, ಮತ್ತೆ 4-5 ವರ್ಷ ಕಾಯ್ಕೊಂಡು ಕೂತ್ಕೋಬಾರ್ದು ಅನ್ನುವ ಕಾರಣಕ್ಕೆ ಮುಂದಿನ ಎಲೆಕ್ಷನ್ ತನಕ ಕಾಯೋದು ಬೇಡ, ಅಷ್ಟರೊಳಗೆ ರಾಜ್ಯ ರಾಜಕಾರಣಕ್ಕೆ ತಂದುಬಿಡೋಣ ಅನ್ನುವ ಕಾರಣಕ್ಕೆ ಕನಕಪುರಕ್ಕೆ ಡಿ.ಕೆ. ಸುರೇಶ್ ಅವ್ರನ್ನ
ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವುದು ಪ್ರಸ್ತುತ ಬರ್ತಾ ಇರುವಂತಹ ರಾಜಕೀಯ ವಲಯದ ಮಾತು. ಏನಾಗುತ್ತೆ ಏನು ಅನ್ನೋದು ಉಪಚುನಾವಣೆಯ ಟಿಕೆಟ್ಗಳು ಅನೌನ್ಸ್ ಆದಾಗಲೇ ಗೊತ್ತಾಗೋದು. ಬಟ್ ಒಂದಂತೂ ಸತ್ಯ, ಯಾರೇ ಬಂದು ನಿಂತರು ತನಗೆ ಮಾರ್ಗ ಸುಲಭ ಇದೆ ಅಂತ ಅಂದುಕೊಂಡಿದ್ದಂತಹ ಸಿ ಪಿ ಯೋಗೀಶ್ವರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರೆಲ್ಲಾದ್ರೂ ಬಂದು ನಿಂತರೆ ಸ್ವಲ್ಪ ಟಕ್ಕರ್ ಅಂದ್ರೆ ನೆಕ್ ಟು ನೆಕ್ ಫೈಟ್ ಆಗೋದ್ರಲ್ಲಿ ಅನುಮಾನವಿಲ್ಲ. ಅದಂತೂ ಕಟ್ಟಿಟ್ಟ ಬುತ್ತಿ. ಏನಾಗುತ್ತೆ ಟಿಕೆಟ್ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ, ಟಿಕೆಟ್ ಅನೌನ್ಸ್ ಆದ್ಮೇಲೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.